ನಾನು ಹೇಳೋದಿಷ್ಟೇ ನೋಡಿ, ಇದನ್ನೇ ಸಹ ಕೇಳಿಸ್ಕೊಡಿ. ನನಗೊಂದು ಆಸೆ ಇದೆ, ಯಾವತ್ತೂ ನಾನು ದೇವರಾಗಬಾರ್ದು ಅಂತ. ನಾನು ದೇವರಾಗಬೇಕು, ಯಾಕೆಂದರೆ ಎತ್ತು ತಾಯಿ ತಂದೆ ಮುಂದೆ ಯಾವ ಮನುಷ್ಯನ ದೊಡ್ಡನಾಗಲ್ಲ. ನನಗೆ ಸಾಕ್ಷಾತ್ ದೇವತೆ ಸಿಕ್ಕ ಭೂಮಿತ ಗಂಗೆ ಮಾತರು. ನಾನು ಅವ್ರ ಮುಂದೆ ಯಾವತ್ತೂ ನನ್ನ ಇವತ್ತಲ್ಲ, ನನ್ನ ಉಸಿರ ಮಟ್ಟ ಯಾವತ್ತೂ ನಾನು ಸ್ವಾಮೀಜಿ ಅಂತ ಹೇಳ್ಕೊಂಡೇ ಇಲ್ಲ. ನೀವು ಪ್ರೀತಿ ಸ್ವಾಮೀಜಿನ ಕರೀರಿ, ಗುರು ಅಂತ ಕರಿ, ಅಣ್ಣ ಅಂತ ಕರಿ, ಪ್ರೀತಿ. ಹೌದು, ನೀವು ಯಾವತ್ತೂ ನನ್ನ ದೇವ್ರ ಸಮ ಮಾಡಿ ವೀಡಿಯೋ ಮಾಡಾಕ್ಬಾರ್ದು. ನಿಮಗೆಲ್ಲ ನಿಮಗೆ ಲೈವೆಲ್ಲ ಕೊಡ್ತಾ ಉದ್ದೇಶ ದೇವ್ರ ಸಮ ಮಾಡಿ ನಮ್ಮನ್ನು ವೀಡಿಯೋ ಥರ ಹಾಕ್ಬಾರ್ದು. ನೀನೇ ಶ್ಯಾಮ, ನೀನೇ ಗುರು, ಅವೇ ಎಲ್ಲ ಬೇಡ. ನೀನೇ ದೇವರು ಬೇಡ. ನಿಮಗೆ ಪ್ರೀತಿ ಇದೆಯಾ ಒಂದು ಗುರುಸ್ಥಾನ ಕೊಡಿ, ಪ್ರೀತಿ ಇದೆಯಾ ಒಂದು ಅನ್ನ ಸ್ಥಾನ ಕೊಡಿ, ಪ್ರೀತಿ ಇದೆಯಾ ಒಂದು ತಮ್ಮ ಸ್ಥಾನ ಕೊಡಿ, ಪ್ರೀತಿ ಇದೆಯಾ ಮನೆ ಮಗನ ಸ್ಥಾನ ಕೊಡಿ, ಸಾಕು ಅಲ್ವಾ? ನೀವು ದೇವ್ರ ಸ್ಥಾನ ನನಗೆ ಬೇಡ. ನಾನು ಶ್ರೀಮಂತ ಅಲ್ಲ, ನನ್ನ ನಂಬಿರೋದು ಅಂದಾದ್ರು ಬೇಜಾನವ್ರೆ ಕೊಟ್ಟಿರ್ತಾರೆ, ನಿಮ್ಗೊಂಚೂರು ಕೊಡ್ತೀವಿ. ನನಗೆ ಬೇಜಾರಾಗೋದು ಹೆಂಗೆ ಗೊತ್ತಾ, ನನಗೇನು ಸಿಟ್ಟಂದರೆ ಯಾವನೇ ಆಗಲಿ, ನಾನೇ ಆಗಲಿ, ಇನ್ನೊಬ್ಬರಲ್ಲಿ ಕಂಡರ ಮನೆ ವಿಷಯ ಮಾತಾಡಬಾರ್ದು. ಕಂಡರ ಮನೆ ವಿಷಯಕ್ಕೆ ಆಡಿಕೆಳ್ಳೇಬಾರ್ದು. ಒಬ್ಬ ಕುಂಟ ಅನ್ಬಾರ್ದು, ಒಬ್ಬನು ಕುಳ್ಳ ಅನ್ಬಾರ್ದು, ಒಬ್ಬನ ಕೆಪ್ಪ ಅನ್ಬಾರ್ದು. ಅವ್ನ ಕಷ್ಟ ಅವನಿಗೆ ಗೊತ್ತಿರುತ್ತೆ. ಅವ್ನು ಬಡವ ಅನ್ಬಾರ್ದು, ಅವ್ನು ಶ್ರೀಮಂತ ಅನ್ಬಾರ್ದು, ಓದೇನೇ ಅನ್ಬಾರ್ದು, ಓದಿಲ್ಲ ಅನ್ಬಾರ್ದು. ಇನ್ನೊಬ್ಬರ ಬಗ್ಗೆ ಮಾತಾಡೋಷ್ಟು ಹೇಗಿದೆ ನಮಗೆ ಫಸ್ಟ್ ನಮ್ಮ ಬಗ್ಗೆ ನಾವು ತಿಳ್ಕೊಳ್ಳೋಣ, ಆಮೇಲೆ ಬೇರೆ ಬಗ್ಗೆ ಮಾತಾಡೋಣ. ಕರೆಕ್ಟ್ ಅಲ್ವಾ? ಫಸ್ಟ್ ನಿಮ್ಮ ಬಗ್ಗೆ ನೀವು ತಿಳ್ಕೊಳ್ಳಿ, ಆಮೇಲೆ ಬೇರೆ ಬಗ್ಗೆ ಮಾತಾಡಿ. ಯಾಕಂದರೆ ನಮ್ಮ ಟೈಮ್ ನಮಗೂ ಕೋಪ ಬರುತ್ತೆ. ಎಲ್ಲ ಜನ ಯಾರು ಕೇಳಿ ಇನ್ನು ನಿಂಬೆಲ್ಲ ಕೋಪ ಬರುತ್ತೆ. ಬಂದಾರೆಲ್ಲ ಲೇಟ್ ಆಗುತ್ತಾ ಅಂದರೆ ಏನು ಮಾಡೋದು ನಾವು? ಇವತ್ತು ನೋಡಿ ಇಷ್ಟು ಜನ ಆಗುತ್ತಾ, ಒಂದು ಗಂಟೆ ಒಂದು ಎಂಟಿಗೆ ಡೈವರ್ಸ್ ಕೊಡ್ತೀರಿ. ಒಂದು ಮಗು ಅಳುತ್ತೆ ಅಂತಾರೆ, ಒಂದು ಮಗು ನಿಂತ್ಕೊಳ್ಳಲ್ಲ ಅಂತಾರೆ, ಒಂದು ಮಗು ಕುದನಲ್ಲ ಅಂತಾರೆ ಅಲ್ವಾ? ಒಂದು ಮಗು ಕುದನಲ್ಲ ಅಂತಾರೆ, ಮಗು ಅಳುತ್ತೆ ನೋಡಿ ಅಂತಾರೆ. ಎಷ್ಟು ಖುಷಿಯಾಗುತ್ತೆ ಕೇಳ್ತಾರೆ. ನಾವು ನೋಡಿ ಇಷ್ಟೊಂದು ಜನ ಯಾರೋ ಹಿಂಗೆ ಎಲ್ಲರೂ ಮಾಡೋದು ನಮ್ಗೆ ತೋರ್ಸಪ್ಪ, ಬ್ಯಾಡ್ ನಂಬಿಕೆ ಏನೋ ನಂಬ್ತಿರಲ್ಲ, ನಮಗೆ ತೋರಿಸಿ ಈ ಥರ ಮಾಡೋಣ ನಾವು. ಇಲ್ಲ ನೀವು ಮಾಡಿ ಈ ಥರ ಕರೆಕ್ಟ್ ಅಲ್ವಾ? ಹೇಳಕ್ಕೆ ಬಂದಿಲ್ಲ ಈಗ ಹೇಳ್ತಾರೆ ಕರೆಕ್ಟಪ್ಪ. ನೀವು ಈ ಥರ ಮಾಡಿ ನಮ್ಮ ಥರ ಬಿಟ್ಟು ಸೇವೆ ಮಾಡಿ. ಹ್ಯಾಂಡಿಕ್ಯಾಪ್ ಪೇಷಂಟ್ನ ಮುಟ್ಟಿ, ಕ್ಯಾನ್ಸರ್ ಶುಗರ್ನ ಮುಟ್ಟಿ, ಕಾಯಿಲೆದಾರನ್ನ ಮುಟ್ಟಿ ಎತ್ಕೊಂಬನ್ನಿ, ಅನ್ನ ಹಾಕಿ, ನಿಮ್ಮ ತಾಯಿ ತಿನ್ಸಿ ಹಾಕಿ, ಅವಾಗ ಪುಣ್ಯ ಬರ್ತದೆ ಅಲ್ವಾ? ನಾನು ಯಾರ ಮಾಡ್ತಾರೆ ಅಂತೇಳಿ ನಮಗೆ ಸಿಗೋ ಅದೃಷ್ಟ, ಜನಕ್ಕೆ ಭಯ ಅದೃಷ್ಟ ಸಿಕ್ಕೈತಿ, ಜನ ಮಾಸ ಸಿಗೋ ಅದೃಷ್ಟ ಐತಿ. ನೀವು ಕೂಡ ಅನ್ನ ಸಿಗೋದು. ನನ್ನ ತಂಗಿ ಬಂದು ಇವ್ರು ಯಾರೋ ಗೊತ್ತಿಲ್ಲ, ಕಾಲಿಗೆ ಬಿದ್ದು ನಾನು ನಮಸ್ಕಾರ ಮಾಡಿ ನನ್ನ ಕೈ ತೆಗೆದು ತಲೆ ಮೇಲಿಕ್ಕೆ ಅಂತವಳೆ. ಇದೇ ಅದೃಷ್ಟ. ಅಲ್ಲಪ್ಪ ನೋಡಿ ಯಾರೋ ಬಂದಾನೆ ಕುಂಟ ಹುಷಾರಾಗುತ್ತಂತೆ, ಅವ್ನು ನಂಬಿಕೆ ಅಂತೆ, ನಾನು ಬಿಟ್ಟು ಹುಷಾರಾಗ್ತಾನೆ ಅಂತೆ. ಅವ್ಳು ಕೈ ಹಿಂಗಾಯ್ತು ಹುಡುಗಿ ನೋಡಿರ, ಅವಳು ರೈತರು, ಗಂಡ ಹೆಂಡತಿ ಇಬ್ಬರು ಹ್ಯಾಂಡಿಕ್ಯಾಪ್ಟು. ನಾನು ಹೇಳ್ಕೊಸಿದ್ದಂತೆ, ಸೌದಕಾಯಿ ಬೆಳೆದಾರಂತೆ. ಮಾಡಿ ನಿಮ್ಮ ಕೆಲಸಗಳು ಮಾಡಿ, ಸಾಧನೆ ಮಾಡಿ. ನಾನಿವತ್ತು ಶ್ರೀಮಂತ ಯಾಕೆ ಗೊತ್ತಾ? ದುಡ್ಡಲ್ಲ, ಜನ ಪ್ರೀತಿಗಿದ್ದೀನಿ ನಾನು. ನಿಮ್ಮ ಸಾಧ್ಯ ರೀತಿ ಪ್ರೀತಿಗೆಲ್ಲಿ ಆಗುತ್ತಾ? ನಿಮಗೂ ಅಷ್ಟೇ. ನೀವು ಪಕ್ಕ ಹಂಗಂತಾರೆ ಹಿಂಗಂತಾರೆ ಅನ್ಬಾರ್ದು. ಹೊರತು ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ದೇವ್ರು ನಿಮಗೆಲ್ಲ ಆಯಸಾರ ಕೊಡಲಿ. ನೀವು ಯಾರು ಹುಷಾರಿಲ್ಲ ಮೈಗೆ ಅಂತರ ಹಾಕೊಳ್ಳಿ, ಇಲ್ಲ ತಡೆ ಹೊಡ್ಕೊಳ್ಳಿ. ಮನೆ ಹಾಲಲ್ಲಿ ಫೋಟೋ ಇಕ್ಕಿ, ಗಡಿಯಾರಿ ಇಕ್ಕಿ. ಅಮಾವಾಸ್ಯೆ ಒಂಥರ ಆಗುತ್ತೆ, ಮನೆ ಸರಿಯಿಲ್ಲ ಅಂತ ಮಕ್ಕಳಿಗೆ ಬರ್ಸಿ ದೀಕ್ಷೆ ಗುರು ಅಂತ ಹಾಕ್ಕೊಳ್ಳಿ. ತೀರ್ಥ ಕನ್ನಡ ಉಗ್ಗಿ. ನಿಮ್ಮ ಗಾಡಿಗಳು ಯಾವ್ದಾರು ಇರಲಿ, ಬಸ್ಸು ಕಾರಿ ಅದಕ್ಕೆ ಯಾವುದೋ ಒಂದು ಕಾರ್ ಇರಲಿ, ಬಸ್ಸು ಕಾರು ಬೈಕು ಇರಲಿ, ನಿಮ್ಮ ಗಾಡಿ ಒಂದು ಸ್ಟಿಕ್ಕರ್ ಹಾಕ್ಕೊಳ್ಳಿ ಒಳಗಿಂದ. ಕಾರ್ಗಳಿಗೆ ಒಳಗೆ ನಿಮಗೆ ಸೇಫ್ಟಿ, ಹೊರ ದೃಷ್ಟಿ ಸೇಫ್ಟಿ. ದುಡಿತಾನೆ ಇರಿ ನೀವು, ಸುಮ್ಮನೆ ತಲೆ ಕೆಸ್ಕೊಬೇಡಿ. ಕಂಡ ಬಗ್ಗೆ ತಲೆ ಕೆಸ್ಕೊಬೇಡಿ. ನಿಮ್ಮ ಯಾವಾಗ ಚೆನ್ನಾಗಿ ನಡೀಲಿ, ನಿಮ್ಮ ಪ್ರೀತಿ ಚೆನ್ನಾಗಿ ನಡೀಲಿ, ನಿಮ್ಮ ಅನುಕರಣ ಇರಲಿ ನಮಗೆ ಗೊತ್ತಾ? ಯಾರಿಗೆ ಮಧ್ಯಾಹ್ನ ಬೈದೀನಿ ಅವ್ರು ಬೇಜಾರಾಗ್ಬಿಟ್ಟು ನನಗೆ ಬೈಬಾರ್ದು ಅನ್ಸುತ್ತೆ. ಈ ಬ್ಯಾಡ್ ಮೆಸೇಜ್ ಮಾಡೋರು ಬೇಜಾರಾಗ್ಬಿಟ್ಟು ಭಾಳ ಬೇಜಾರಾಗ್ಬಿಡುತ್ತೆ. ಇವರು ಬೈತೀವಲ್ಲಪ್ಪ ಸಿಟ್ಟತ್ತಿ ನಡ್ರಿ ಅಂತೀವಿ, ಅಂತೀನಿ. ಇದೊಂದು ನಾನು ವಾಡಿಕೆ. ಯಾರು ಬೇಜಾರಾಗ್ಬಿಡಿ, ಯಾರು ಬೇಜಾರಾದ್ರೆ ಮನೆಗೆ ದನ ಕರಿಗೆಲ್ಲ ಅಣ್ಣ. ಹೌದು, ದನ ಕರಿದೇವಣ್ಣ, ಭಾಳ ಸಂತೋಷ. ನಾನು ದನ ಸಾಕಿನಿ, ಭಾಳ ನಮಸ್ಕಾರ. ನನಗೆ ದನ ಸಾಕಿದೆ ಅಂದರೆ ದನ ಸಾಕಿ ನಮಸ್ಕಾರ. ನಾನು ಖಾಲಿ ಬೇಡ, ಹಿಂಗೆ ಬೇಡ ಅಣ್ಣ, ಇಲ್ಲಿ ಬೇಡ ಅಣ್ಣ, ಹಿಂಗೆ ಬೇಲೆ ಅಣ್ಣ, ಬೇಡ ಹಿಂಗೆ ಮುಟ್ತೀನಿ ಬೇಡ. ದನ ಸಾಕಿದೆ ನಮ್ಮ ಅಣ್ಣ, ಒಂದು ದನ ಸಾಕಿದೆ, ಗ್ರೇಟ್ ಕಾಸಾಗಿ ಅಣ್ಣ, ನಮಸ್ಕಾರ. ಯಾರು ದನ ಹಾಕಿದ್ರೆ ದಯವಿಟ್ಟು ತೀರ್ಥಾಗಿ ನೋಡಿ. ಯಾರ್ಯಾರು ದನ ಸಾಕಿದ್ದಾರೆ ನೋಡಿ, ನಿಮ್ಗೆ ಇಂಪಾರ್ಟೆಂಟ್ ಹೇಳ್ತೀನಿ. ಅದು ಲೈವಲ್ಲಿ ಹಾಕಿದ್ರೆ ನೋಡಿ ಮೊನ್ನೆ. ದಯವಿಟ್ಟು ದನ ಸಾಕಿದ್ರೆ ಅಲ್ಲಿ ಕಟ್ಲಾಗಿ ಕಟ್ಟಿ ಹೊಸ್ಕೊಂತ ಚೇಂಜ್ ಮಾಡಿ ತೀರ್ಥ ಉಗ್ಗಿ ಹಣ್ಣು ಹೇಳ್ದಂಗೆ ನೋಡಿ. ಕುಂಕುಮ ಹಾಕ್ಕೊಳ್ಳಿ, ಜೊತೆಗೆ ಅಲ್ಲಿ ಅಮ್ಮಂದು ನಿಮ್ಮ ಮನೆ ಚಂಬಲ್ ತುಂಬಿಸ್ಕೊಳ್ಳಿ. ಅಂದರೆ ತೀರ್ಥ ಹಾಕಿ ಅಲ್ಲಾಡ್ಬಿಡಿ. ಅಮಾವಾಸ್ಯೆ ಮೀಸಲು ಯಾವತ್ತು ವಾರಕ್ಕೆ ಪೂಜೆ ಮಾಡಿ ಹಿಂಗೆ ಮುಖ್ಯ ಬಂದರೆ ಯಾವುದೇ ಮಾಟ ಮಂತ್ರ ಬರಲ್ಲ ಅಂತ ಶಾಸ್ತ್ರ, ಯಾವ ದೃಷ್ಟಿ ಬೀಳಲ್ಲ ಅಂತ ಶಾಸ್ತ್ರ. ಕಾಯಿನ ತೊಗೊಂಡಾಗಿ ಹಸುಗಳು ಕಟ್ಟಿ ಅಲ್ಲಿ ಕಟ್ಟಿ ನಿಮ್ಮ ಮನೆ ಬಾಗ್ಲಿಗೆ ಫೋಟೋ ಕೇಳಿ. ಯಾರ ಮಾತ್ರ ತಲೆ ಕೆಸಿಬಿಡಿ ದಯವಿಟ್ಟು. ಒಳ್ಳೆ ಮಾಡ್ತಾ ಹೋಗಿ. ದನ ಕಳ್ಸಿರೋಕ ದಯವಿಟ್ಟು ಕರುಗಳು ಎಸಿಬಿಡಿ. ಕರು ಹುಟ್ಟಿದ್ರೆ ಒಂದು 6 ತಿಂಗಳು ಸಾಕಿಬಿಡಿ, ಆಮೇಲೆ ಬಿಟ್ಬಿಡಿ ರೋಡಿಗೆ. ಅವ್ನು ಬೇಯ್ಕೊಂಡ್ಬಿಡ್ತವೆ ಬಿಡೋದಾರೆ. ದಯವಿಟ್ಟು ಎಳೆಕಾಲ ದನ ಹಚ್ಚಿಗೆ ಎಸಿಬಿಡಿ. ನಿಮ್ಮಲ್ಲಿ ವಿನಂತಿ ಇಷ್ಟೇ. ಯಾವ ಊರಕ್ಕಯ್ಯ? ನಮ್ಮೂರೇ. ನಾನು ನಿಮ್ಗೆ ಹೇಳೋದಿಷ್ಟೇ, ಯಾವುದೇ ಕಾರಣ ಒಂದು 6 ತಿಂಗಳು ದಯವಿಟ್ಟು ಮಾರಬೇಡಿ, ಹಚ್ಚಿಗೆ ಎಸಿಬಿಡಿ. ರಿಕ್ವೆಸ್ಟ್ ನಿಮಗೆ. ಯಾಕೆಂದ್ರೆ ಇದು ಕಣ್ಣಿಂದ ನಡೆಸುತ್ತೆ. ಮನೆ ನನ್ನ ತಮ್ಮ ಹೇಳ್ಬಿಟ್ಟ, ನನಗೆ ನಿದ್ದೆನೇ ಬರಲಿಲ್ಲ. ಯಾಕೆಂದರೆ ಯಾರ ಬಿಟ್ಟೋಗ್ಬಿಟ್ಟಾರೆ, ನಾಯಿಗಳು ಹೇಳ್ಕೊಂಡು ತಿಂತವೆ, ಎಳೆಕಾರ ಒಟ್ಟರು ಬಿಡುತ್ತೆ. ದಯವಿಟ್ಟು ನಿಮ್ಮಲ್ಲೂ ಪ್ರಾಣಿಗಳಿದ್ದಾವೆ ಅಲ್ಲ, ನಿಮ್ಮಲ್ಲೂ ಮನಸ್ಸು ಅರ್ಥ ಮಾಡ್ಕೊಳ್ಳಿ. ಪ್ರಾಣಿಗೂ ಜೀವ ಇರುತ್ತೆ. ನಮ್ಮ ಡ್ರೈವರ್ಗಳು ಹೇಳ್ತಾರೆ ನೋಡಿ, ಗಾಡಿ ಮೇಲೆ ಕೊಡಿಸಿ, ಪ್ರಾಣಿ ಪಕ್ಷಿ ನೀರು ಹಾಕಿ ನಿಧಾನಕ್ಕೆ ಹೋಗಿ ಅಂತ. ನೀವು ಹಸಕರ ಬೇಡ ಅಂದರೆ ದಯವಿಟ್ಟು ಒಂದು 6 ತಿಂಗಳ ಸಾಕಿ.
ತಾಯಿ ಹೆಸರು ತಾಯಿ ಹಾಲು ಅದು ಕುಡ್ಕೊಳತ್ತೆ, ನಿಮ್ಮ ಹಾಲು ಕುಡಿಯಲ್ವಲ್ಲ. ಅಲ್ಲ ನೀವೇನು ಅನ್ನ ತಾಯಿ ಅದು ಹಂಗೆ ಜೀವನ ಮಾಡುತ್ತೆ, ಏನು ಬೇಡ. 6 ತಿಂಗಳು ಸಾಕಿ, ಆಮೇಲೆ ಬೇಕಾದ್ರೆ ಮಾರ್ಕೊಳ್ಳೋದು ಬಿಡೋದು ಮಾಡೋದ್ರಿ. ಪುಣ್ಯಾಪುರ ನಾಯಿ ತಿಂದ್ಬಿಡ್ತವೆ. ನಿಮ್ಮಲ್ಲಿ ರಿಕ್ವೆಸ್ಟ್ ಇದು, ನಾನು ಆಗನೆಲ್ಲ ಏನು ಮಾಡ್ತೀಯ ಬಾ, ಸನ್ಮಾನ ಮಾಡ್ತೀಯಾ? ಸನ್ಮಾನ ಅಂದ್ರೆ ಬೆಂಗಳೂರಿಂದ ಬರ್ತಾರೆ, ಯಾವಾಗ ಬಂದ್ರು ದೇವಸ್ಥಾನಕ್ಕೆ ಎಣ್ಣೆ ತರೋದು, ಅಕ್ಕಿ ತರೋದು, ಫುಲ್ ಫ್ಯಾಮಿಲಿನೇ ಬರ್ತಾರೆ ಅವರು. ಸರಿ ನನಗೆ ಮಕ್ಕಳು ಒಬ್ಬರೇ ಅಂತೀನಿ ಅವರು ಇಬ್ರು ಕಟ್ಕೊಂಡು ಏನು ಮಾಡೋದು? ಸದ್ಯಕ್ಕೆ ಒಬ್ಬರು ಸಾಕಂತಾರೆ. ಇದಕ್ಕೆ ಮೇಲೆ ಒಂದು ಸ್ವಲ್ಪ ನಿಂತ್ಕೊಳ್ಳಿ, ನೀವೆಲ್ಲ ಸೇರ್ಕೊಂಡು ನೀವು ಸೇರಿದ ಬಿಡುತ್ತೆ. ನಿಮ್ಮ ಪ್ರೀತಿ ಹೇಳ್ಕೊಟ್ರಿ ಮಕ್ಕಳಿಗೆ ತಿರ್ಕಲ್ಲ ಹಂಗೆ. ಇಲ್ಲಿ ನಿಂತ್ಕೊಳ್ಳಿ, ನಿಮ್ಮ ಮಕ್ಕಳು ಯಾರಪ್ಪ? ನಿಮ್ಮ ಕಡೆ ನೀವು ಇನ್ಯಾರ ಬಾ ಮಗಳಿಲ್ಲ ಬಿಡು. ಇವ್ ನಿಮ್ಮ ಕಡೆನಾ? ಮುಕ್ಕೋಯ್ತೀನಿ ನನ್ನ ಮಗನೇ. ಅಲ್ಲಿಗೆ ಹೋಗೋ ಮಕ್ಕಳೇ, ಹಂಗೆ ಈ ಕಡೆ ಇಲ್ಲಿ ನೋಡ್ರಿ ಅಲ್ಲಿ ನೋಡ್ಕೊಂಡು ಮಾಡ್ಕೊಂತ ಮಕ್ಕಳು ಆಚೆ ಸೇರಿಸಿ ಹಬ್ಬ ಕರ್ಕೊಂಡ್ಬರ್ಬೇಕು. ನನಗಲ್ಲ, ನಿಮ್ಮನೆ ಕರ್ಕೊಂಬರ್ರಿ. ಹಬ್ಬ ನೋಡಿ, ಯಾರ ಮಕ್ಕಳು ಬೇಕಾದ್ರೆ ಹಾಸ್ಪಿಟಲ್ ಸೇರಿಸಿ ಆಯ್ತು. ನಿಮ್ಮನೆ ತಂಗಿದು ಸರಿ ಕೊಟ್ಟರೆ ಯಾವ ಸರಿ ಕೊಟ್ಟಿನ ನೋಡಿ. ನಿಮ್ಮ ಮಕ್ಕಳು ಹಾಸ್ಟೆಲ್ ಕಳಿಸಿರ್ತಾರಲ್ಲ, ದಯವಿಟ್ಟು ಹಬ್ಬ ಹುಣ್ಣುಗಳೇ ನಿಮ್ಮನೆ ಫಂಕ್ಷನ್ಗೆ ಕರ್ಕೊಂಬನ್ನಿ ಅವ್ರನ್ನ. ಯಾಕೆಂದರೆ ಅವ್ರಿಗೊಂದು ಜೀವ ಇರುತ್ತೆ ಅಣ್ಣ. ಕನ್ನಡ ಕಳ್ಳ ಬಿಟ್ಟಿದೆ. ಒಳ್ಳೇದಾಗ್ಲಿ. ನಾವು ಆಲೂರಿಂದ ಬಂದಿದ್ದೀವಿ, ಇವತ್ತೇ ಫಸ್ಟು ಬಂದಿರೋದು. ನೋಡಿ ಈ ಥರ ಬೆಳೆ ಆಗಲಿ, ಪಕ್ಕ ಮೇಲೆ ಉತ್ಸಾಹ ಆಗಲಿ, ಹಿಂಗೆ ಬೇಡ್ಕೊಳ್ರಿ. ಬರೀ ಕೈ ನೋವು ಕಾಲ ಒಬ್ಬರಿಗೆ ಕೇಳಿ ಸಾಕಾಗ್ತದೆ. ಇನ್ನ ನಮಗೆ ಅನುಕೂಲ ಹುಷಾರಾಗುತ್ತೆ. ಈಗ ತೋಟದಲ್ಲಿ ತಗೊಂಡು ನೋಡಿ, ಯಾರ ಮನೆ ಹಿಂಗೆ ಆಯ್ತು ಬಡವರು ಇದ್ದೀರಾ ಕೇಳ್ಕೊಳ್ಳಿ. ಇನ್ನೊಂದು ಹೇಳ್ತೀನಿ, ಚೊಂಬಲೋ ಬಿನ್ಗೆಲ್, ನೀವು ಚೊಂಬು ಅಂತಿರೋ ಬಿನ್ಗೆ ಅಂತಿರೋ ಗೊತ್ತಿಲ್ಲ. ಎಲ್ಲಿ ಇಲ್ಲಿ ಮಾಯ್ಕೊಂಡು ಮಾಯ್ಕೊಂಡದ ನೋಡಿ. ಎಲ್ಲಿ ನಿಮ್ಮ ಮನೆ ಕಷ್ಟಿದ್ರೆ ಈ ಥರ ಚೊಂಬಲೋ ಬಿನ್ಗಿರೋ ನೀರಿಗೆ ತುಂಬಿ ಬಿಂಗಿ ಅದರೊಳಗೆ ಸೇರ್ದು ಹಾಕಿ ಕುಂಕುಮ ಹಳ್ಳಿ ಹಾಸ್ಬಿಟ್ಟು ಎಲ್ಲ ಕಡೆ ಉಗ್ಗಿ ತೋಟಗಳು ಹಾಕಿ ಯಾವುದೇ ಬೆಳೆ ಮಾಟ ಮಂತ್ರ ಹೋಗುತ್ತೆ. ತಲೆಗೆಸ್ಕೊಬೇಡಿ ನೋಡಿ. ಇಂಥ ರೈತರು